ಇವತ್ತು ಕಣಕೂರು ಗ್ರಾಮದಲ್ಲಿ ಇದು ನಮ್ಮ ತಾಯಿ ತವ್ರ ಮನೆ. ನಾವು ಬಾಲಾಜಿ ಕುಮಾರ್ ಅಂತ, ಬೆಟ್ಟೆಯನವ್ರ ಗಂಗಣ್ಣ ಅವರು ನಮ್ಮ ತಾತ, ನಮ್ಮ ತಾಯಿ ನಿಂಗಮ್ಮ ಅಂತ ಅಂದ್ಬಿಟ್ಟು. ಈ ಊರಿನಲ್ಲಿ ನಾನು ಹುಟ್ಟಿ ಬೆಳೆದಿದ್ದು ಇದೇ ಗ್ರಾಮದಲ್ಲಿ. ನಾವು ಮದುವೆ, ನಮ್ಮ ತಂದೆ ತಾಯಿದು ಮದುವೆ ಆದಂಥ ವಸ್ತ್ರಲ್ಲಿ ನಮ್ಮ ತಂದೆಗೇನೋ ಸೀರಿಯಸ್ ಆದಂಥ ಈ ದೇವಸ್ಥಾನದಲ್ಲಿ ಹಾಕೊಂಡಿದ್ದಂಥ ಆ ಟೈಮ್ನಲ್ಲಿ. ನಮ್ಮ ತಂದೆ ಉಳಿಯಂಗಿರಲಿಲ್ವಂತೆ ಮದುವೆಯಾಗಿ ಒಂದು ವಾರಕ್ಕೇನೆ. ಅದು ನಮಗೆ ಗೊತ್ತಿರಲಿಲ್ಲ. ಅದೇನಾಯಿತು, ಇಲ್ಲಿಗೆ ಯಾವಾಗಲೂ ನಮ್ಮನ್ನು ಸೆಳೀತಾ ಇತ್ತು. ಈಗ ಕಟ್ಟಕ್ಕೆ ಬಂದಾಗ ಈಗ 14-15 ವರ್ಷದಿಂದ ದೇವಸ್ಥಾನ ಬೀಳಂಗಾಗಿತ್ತು. ಆ ಟೈಮ್ನಲ್ಲಿ ಗ್ರಾಮದವರು ಒಂದು 2-3 ಜನ ಬಂದು ಮುಖಂಡರುಗಳು ಕರೆದು ಮರಿ ಹಿಂಗಾಗಿದೆ ನೋಡಪ್ಪ ಅಂತ ಹೇಳಿದಾಗ ನಾವು ಗ್ರಾನೈಟು ಮತ್ತು ವಾಲ್ ಟೈಲ್ಸ್ ಎಲ್ಲ ಹಾಕ್ದಂಥ ಸಮಯದಲ್ಲಿ ಇಲ್ಲಿವರೆಗೂ ಸ್ವಲ್ಪ ದೇವಸ್ಥಾನ ಇದಾಗ್ತಾಯಿತ್ತು. ಈಗ ಅದೇನಾಗಿತ್ತು ಅಂತಂದ್ರೆ ಪೂರ್ತಿ ಗಿಡಗಳು ಬೆಳ್ಕೊಂಡು ಬೀಳೋ ಮಟ್ಟದಕ್ಕೆ ಬಂದ್ಬಿಟ್ಟಿತ್ತು, ಶಿಥಿಲಗೊಂಡ್ಬಿಟ್ಟಿತ್ತು ಪೂರ್ತಿ. ಅದೇ ಟೈಮ್ನಲ್ಲಿ ಊರಿನ ಪಾಪ ನಮ್ಮ ಕೆ ಎಲ್ ತಿಮ್ಮಪ್ಪ ಅವರು ಅಂತ, ಕೆ ಎಲ್ ಅವರು ತಿಮ್ಮಪ್ಪನವರು ಮತ್ತು ಈ ಊರಿನ ಮುಖಂಡರೆಲ್ಲ ಬಂದು ಬೈರೂನ್ ದೇವಸ್ಥಾನ ಓಪನ್ ಆಗೋಂಥ ಸಮಯದಲ್ಲಿ ಕುಮಾರ್ ಅವರೇ ಬಂದು ಇದೊಂದು ದೇವಸ್ಥಾನನ ನೀವು ಮಾಡಿಕೊಡಿ ಅಂತ ಎಲ್ಲ ಕೇಳ್ಕೊಂಡಂಥ ಸಮಯದಲ್ಲಿ ಆಯಿತು ನಾವು ಮಾಡಿಕೊಡ್ತೀವಿ, ನೀವು ಊರಿನವ್ರು ಅವಾಗ ತಾನೇ ಗ್ರಾಮ ದೇವತೆ ಕೆಂಪಮ್ಮನ ದೇವಸ್ಥಾನ ಕಟ್ಟಿದ್ದೀರಾ, ಬೈರೂನ್ ದೇವಸ್ಥಾನ ಕಟ್ಟಿದ್ದೀರಾ, ಈ ದೇವಸ್ಥಾನನ ನಮಗೆ ಬಿಟ್ಕೊಟ್ಟೆ ನಾನು ಮಾಡಿಕೊಡ್ತೀನಿ. ಅದು ನಮ್ಮದು ಒಂದು ಟ್ರಸ್ಟ್ ಇದೆ. ಟ್ರಸ್ಟು ಚೀನಿ ಪುರುಷೋತ್ತಮ್ ಅಂತ ನಮ್ಮ ತುಮಕೂರು ಡಿಸ್ಟಿಕ್ಕು ಪತ್ರಕರ್ತರು, ಅವರು ನನಗೆ ಅಣ್ಣನ ಸಮಾನ. ಅವರು ಈ ಟ್ರಸ್ಟ್ನ ಉದ್ಘಾಟನೆ ಮಾಡಿ ಇದನ್ನು ಅಧ್ಯಕ್ಷತೆ ವಹಿಸಿ ಮಾಡಿಕೊಟ್ಟ ಪುಣ್ಯಾತುಂಬರು. ಅವತ್ತಿಂದ ಗುಬ್ಬಿ ತಾಲೂಕಿನಲ್ಲಿ ಸುಮಾರು ಕಡೆ ನೀರಾವರಿಗಿರ್ಬೋದು, ಬಡವ್ರದ್ದು ಕಲ್ಯಾಣ ಇರ್ಬೋದು, ಬಾಲಾಜಿ ಕ್ಯಾಂಟೀನ್ ಇರ್ಬೋದು, ಸುಮಾರು ಕಾರ್ಯಕ್ರಮಗಳನ್ನ ಇದರಲ್ಲಿ ಮಾಡ್ಕೊಂಬಂದಿದ್ದೀವಿ. ನಮ್ಮದು ಬಾಲಾಜಿ ಕಲ್ಯಾಣ ಮಂಟಪ ಅಂತ ಒಂದು ಗುಬ್ಬಿನಲ್ಲಿ ಹೇರೂರ ಹತ್ರ ಇದೆ. ಅದಕ್ಕೆ ಮೊದಲನೇ ಸಾರಿ ಒಂದು ಕಲ್ಯಾಣೋತ್ಸವ ಮಾಡ್ಸೋಣ ಅಂತ ಉದ್ಘಾಟನಾ ಸಮಾರಂಭಕ್ಕೆ ತಿರುಪತಿಯಿಂದ TTDಯಿಂದ ತಿರುಪತಿ ತಿಮ್ಮಪ್ಪನ ಕರೆಸಿ ಒಂದು ಸಾರಿ ಕಲ್ಯಾಣ ಮಾಡಿಸಿ ಅಲ್ಲಿ ಒಂದು 50-60 ಮದುವೆಗಳ್ನು ಮಾಡಿದ್ವಿ. ಎರಡನೇ ಸಾರಿ ನಮ್ಮದು ಹೇರೂರು ಇದು ಬಾಗೂರು ಗೇಟಲ್ಲಿ ನಮ್ಮ ಲೇಔಟ್ನಲ್ಲಿ ಇನ್ನೊಂದು ಸಾರಿ ಕಲ್ಯಾಣೋತ್ಸವನ ಮಾಡಿಸಿದ್ವಿ. ಮೂರನೇ ಸಾರಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಏನೋ ತಿಮ್ಮಪ್ಪ ಈ ಗ್ರಾಮದಲ್ಲಿ ಬಂದು ಕುಂತ್ಕೊಳ್ಳೋಕ್ಕೆ ಅವನು ಆಸೆ ಪಟ್ಟ. ಈ ಊರಿನ ಮುಖಂಡರುಗಳೆಲ್ಲ ಈ ಸಾರಿ ಯುವಕರು ಇರ್ಬೋದು ಎಲ್ಲರೂ ಸೇರಿ ಈ ಸಾರಿ ಊರಿನ 150 ಮನೆ ಇದೆ, 150 ಮನೆಯವ್ರನ್ನ ಕೇಳ್ಕೊಂಡಾಗ ಅವರೆಲ್ಲರೂ ಸಹಕಾರ ಕೊಟ್ಟರು. ಆ ಸಹಕಾರದಿಂದ ಇವತ್ತು ಈ ದೇವಸ್ಥಾನ 1 ವರ್ಷ 2 ತಿಂಗಳಲ್ಲಿ ಈ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಬಾಲಾಜಿ ಸೇವಾ ಟ್ರಸ್ಟ್ ಹಾಗೂ ಕಣಕೂರಿನ ಗ್ರಾಮಸ್ಥರು ಹಾಗೂ ಕೆಲವು ಭಕ್ತಾದಿಗಳಿಂದ ಸುಮಾರು 10-12 ರೂಪಾಯಿ ಕಲೆಕ್ಷನ್ ಆಗಿದೆ ಇದುವರೆಗೂ. ಅದನ್ನು ನಾವು ಲಾಸ್ಟಲ್ಲಿ ನಿಮ್ಗೆಲ್ಲರಿಗೂ ಕೊಡ್ತೀವಿ, ಅದೇನು ಎಷ್ಟೆಷ್ಟು ಆಗಿದೆ ಅಂತೇಳಿ. ಅದು ನಮ್ಮ ಬಾಲಾಜಿ ಸೇವಾ ಟ್ರಸ್ಟಿಂದ ಮಾಡ್ಕೊಂಡಿದ್ದೀವಿ. ಈಗ ಎಲ್ಲರೂ ಸೇರಿ 4, 5, 6ನೇ ತಾರೀಕು ಫೆಬ್ರವರಿ 4ನೇ ತಾರೀಕು ಉದ್ಘಾಟನಾ ಸಮಾರಂಭ ಸ್ಟಾರ್ಟ್ ಆಗ್ತದೆ. 5ನೇ ತಾರೀಕು ಸಹ ಇಲ್ಲಿ ಮೂಲ ವಿಗ್ರಹ ಪ್ರತಿಷ್ಠಾಪನೆ ಆಗ್ತದೆ. 6ನೇ ತಾರೀಕು ಬೆಳಗಿನ ಜಾವ TTDಯಿಂದ ತಿರುಪತಿ ತಿರುಮಲ ವೆಂಕಟರಮಣ ಸ್ವಾಮಿ ಶ್ರೀದೇವಿ ಭೂದೇವಿ ಸಮೇತ ಈ ಗ್ರಾಮಕ್ಕೆ 4:15 ಗಂಟೆಗೆ ಬರ್ತದೆ. ಶುಕ್ರವಾರ ಬೆಳಗಿನ ಜಾವ ಬರ್ತದೆ ಇಲ್ಲಿಗೆ. ಅವತ್ತು ಸಂಜೆ 5 ಗಂಟೆಗೆ ಕಲ್ಯಾಣೋತ್ಸವನ ಅಲ್ಲಿ TTD ಅವರು ಲೆಟ್ರನ್ನೆಲ್ಲ ಕೊಟ್ಟಿದ್ದಾರೆ, ನಿಮಗೆ ಕೊಟ್ಟಿದ್ದೀರ ಅಂತ ಅನ್ಕೊಳ್ತೀನಿ, ಎಲ್ಲ ತಲುಪಿಸಿದ್ದೀವಿ ನಿಮ್ಗಳಿಗೆ. ಅಲ್ಲಿಂದ ಲೆಟ್ರ್ ಬಂದಿದೆ. ಈಗ ನಾವು ಇಲ್ಲಿ 65,000 ಏನು ಈಗ ಇನ್ವಿಟೇಷನ್ಗಳನ್ನ ಹೊಡಿಸಿ ಇಡೀ ತಾಲೂಕಿನ ಮನೆಗೆ ಈ ಊರಿನ ಎಲ್ಲ ಯುವಕರು ಸಹ ಪ್ರತಿಯೊಬ್ಬರು ಮನೆಯಿಂದ ಬಂದು ಕಾರ್ಗಳು ಅವ್ರ ಇಂಡಿಪೆಂಡೆಂಟಾಗಿ ಕಾರ್ ತಗೊಂಡೋಗಿ ಪ್ರತಿ ಇದರಲ್ಲಿ ತಾಲೂಕಿನಲ್ಲಿ ಪ್ರತಿ ಮನೆಗೂ ಹಂಚ್ಕೊಂಡ್ಬಂದಿದ್ದಾರೆ. ಇದನ್ನು ದೊಡ್ಡ ಕಾರ್ಯಕ್ರಮನ ಇಲ್ಲಿ ನಾವು ಬಂದಿರತಕ್ಕಂಥ ಎಲ್ಲ ಪತ್ರಕರ್ತರು ಆಗಿಂದ ಎಲ್ಲ ನಮ್ಮ ತುರುವೇಕೆರೆ ತಾಲೂಕಿನ ಎಲ್ಲರೂ ಬಂದು ಇದನ್ನು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿಕೊಡ್ಬೇಕು ಅನ್ನೋದು ನಿಮ್ಮಲ್ಲಿ ನಾನು ಸವಿನಯ ಪ್ರಾರ್ಥನೆ ಮಾಡ್ತೀನಿ. ಎರಡನೇದಾಗಿ ಏನಂತ ಹೇಳಿದ್ರೆ ಕಲ್ಯಾಣೋತ್ಸವ ಮಾಡಿಸೋದು ಏನಿದೆ ಅಂತ ಹೇಳಿದ್ರೆ, ನಮ್ಮ ತಾಯಿದೊಂದು ಕನಸಾಗಿತ್ತಿದ್ದು. ನಾವೊಂದು ಸಾರಿ ತಿರುಪತಿಗೆ ಹೋದಾಗ ಈಗ ಒಂದು 15 ವರ್ಷದಿಂದ ಅಲ್ಲೊಂದು ಕಲ್ಯಾಣೋತ್ಸವ ಮಾಡಿಸೋಣ ಅಂತ ಕೇಳಿದ್ವಿ. ಅವಾಗ ಒಂದು 5 ಲಕ್ಷ ರೂಪಾಯಿ ಆಗುತ್ತೆ, ಒಂದು 20 ವರ್ಷಕ್ಕೆ ಬರ್ತದೆ ಅಂತ ಹೇಳಿದ್ರು ಅವರು, ಒಬ್ಬೊಬ್ಬರು ಮಾಡಿಸೋದಕ್ಕೆ ಅಲ್ಲಿ ತಿರುಪತಿಲಿ. ನಾವು ಅವಾಗ ಏನು ಮಾಡೋದು, ನಮ್ಮ ಅಮ್ಮ ಒಂದು ಮಾತಾಡೋರಲ್ಲಿ 15-20 ವರ್ಷಕ್ಕೆ ಬದುಕೋಲ್ವ, ಬೇಡ ಬಿಡಪ್ಪ ಅಂದರು. ನಮ್ಮ ಕಲ್ಯಾಣ ಮಂಟಪ ಕಟ್ಟಿದಾಗ ಒಂದು ಇತ್ತು. ಆವಾಗ ನಮ್ಮ ಇಲ್ಲಿ ದೇವರಾಜಣ್ಣ ಅಂತ ಬಂದಿದ್ದಾರೆ, ನನಗೆ ಓಡಾಡ್ತವ್ರ ಅಣ್ಣ, ಅವರು ಒಂದು 15 ಸಾರಿ ಓಡಾಡಿ ಪಾಪ ಆವಾಗ ಭಾರಿ ಕಷ್ಟಪಟ್ವಿ. ಈ ಸಾರಿ ನನ್ನ ತಂಗಿ ಮಗ ಶಿವ ಒಂದೇ ಸಾರಿ ಹೋಗಿರೋದು ನೋಡಿ. ಇಲ್ಲಿ ಪವರ್ ಏನಿದೆ ಅನ್ನೋದು ಇವ್ರಿಗೆ ಯಾರಿಗೆ ಗೊತ್ತಿಲ್ಲ ಹೇಳ್ತೀನಿ. ಒಂದೇ ಸಾರಿ ಹೋಗಿರೋದು ತಿಮ್ಮಪ್ಪ ಇಲ್ಲಿ ಬಂದು ಕುಂತ್ಕೊಂತವನೆ. ಇದು ನಮಗೊಂದು ಖುಷಿ ಥರ ಅಂತ ವಿಚಾರ. ಬಟ್ ಅದು ಯಾವುದನ್ನು ಇಲ್ಲಿ ಪ್ರತಿಯೊಬ್ಬರು ನಾನು ಹೇಳೋದಷ್ಟೇ, ಅದ್ಭುತವಾಗಿ ಕಾರ್ಯಕ್ರಮ ನಡಿಬೇಕು, ನಿಮ್ಮದೆಲ್ಲ ಸಹಕಾರ ಬೇಕು. ನಾನು ಕೇಳೋದಷ್ಟೇ, ಇಲ್ಲಿ ರಾಜಕೀಯ ಅದು ಇದು ಕೆಲವು ಜನ ಆಲೇ 65,000 ಕಾರ್ಡ್ ಕೊಡ್ತಾವನೆ, ಅಲ್ಲಿ ಕಾಂಗ್ರೆಸ್ಸಿಂದ ನಿಂತು ಇಲ್ಲಿ ಹೆಂಗೆ ಅಂತ. ನಾನು ರಾಜಕೀಯ ಅಂತ ವಿಚಾರ ಬಂದಿದ್ದು ಖಂಡಿತ ಇರ್ತಿಲ್ಲ. ಇಲ್ಲಿ ನಾನು ಹೆಸರು ಹಾಕೊಂಬಿಡೀನಿ, ಕೈ ಮುಗ್ದೊಂದು ಫೋಟೋ ಹಾಕೊಂಬಿಡೀನಿ. ಇಲ್ಲಿ ಬಾಲಾಜಿ ಸೇವಾ ಟ್ರಸ್ಟು, ಕಣಕೂರು ಗ್ರಾಮಸ್ಥರು, ಭಕ್ತಾದಿಗಳು ಇಷ್ಟೇ. ಯಾವುದು ನಾನು ಇವತ್ತು ಎಲ್ಲರ ಮುಂದೆ ಹೇಳ್ತೀನಿ, ಎಲ್ಲರಿಗೂ ಗೊತ್ತಾಗಬೇಕದು. ನನ್ನ ಮನೆದೇವ್ರು ವೆಂಕಟರಮಣ ಸ್ವಾಮಿ ಅಣ್ಣೆ ನಾಮಿನೇಷನ್ ಮಾಡೋ ಅಂತ ಎಲೆಕ್ಷನ್ಗೆ ನಾನು ನಿಂತ್ಕೊಳ್ಳೋದಿಲ್ಲ, ನನಗೆ ಅವಶ್ಯಕತೆಯೂ ಇಲ್ಲ. ನಾನು ಹೇಳಿದ್ದೆ ಒಂದು ಸಾರಿ ನಮ್ಮ ತಾಲೂಕಲ್ಲಿ ನಿಂತಾಗ, ಸೋತರು ಒಂದು ಸಾರಿ ಗೆದ್ದರು ಒಂದು ಸಾರಿ ಅಂತ. ಸೋತಿದ್ದೀನಿ, ಆರಾಮಾಗಿ ಮನೇಲಿದ್ದೀನಿ. ಹಿಂಗೆ ಇದ್ಕೊಂಡು ಜನಸೇವೆ ಮಾಡಬೇಕು ಅಂತ ಹೊಂಟಿದ್ದೀನಿ.
ಖಂಡಿತ ಈಗ ಇಲ್ಲಿ ಮೊನ್ನೆ ಮಾಯಮ್ಮನ ದೇವಸ್ಥಾನದ್ದು ಗೋಪುರ ಚಿಕ್ಕಬೀರಿ ಕೆರೆಯಲ್ಲಿ ಓಪನ್ ಆಯಿತು. ಆ ಗೋಪುರನ ನಮ್ಮ ಟ್ರಸ್ಟಿಂದಲೇ ಕಟ್ಟಿಸ್ಕೊಟ್ಟಿದ್ದೀವಿ. ಸುಮಾರು 12 ಲಕ್ಷ ಖರ್ಚಾಗಿದೆ. ನಾನು ಆ ಪ್ರೋಗ್ರಾಮ್ಗೆ ಹೋಗೋಕ್ಕಾಗಿಲ್ಲ, ಅಟೆಂಡ್ ಆಗಿಲ್ಲ, ಹುಷಾರಿಲ್ಲ. ಅದರಿಂದ ಇವಾಗ ನಮ್ಮ ತಾಯಿ ಇವಾಗ ಅಟೆಂಡ್ ಆದರು. ಈ ದೇವಸ್ಥಾನ ನಮ್ಮ ತಾಯಿ ತವ್ರನ್ನ ನೋಡಿ, ಇವರೆಲ್ಲ ನಮ್ಮ ಅಣ್ತಂದಿರಿದ್ದಂಗೆ ಎಲ್ಲರ ಸಹಕಾರ ತಗೊಂಡು ದೇವಸ್ಥಾನ ಕಟ್ಟಿದ್ದೀವಿ. ದಯವಿಟ್ಟು ಈ ಕಾರ್ಯಕ್ರಮನ 6ನೇ ತಾರೀಕು ಎಲ್ಲ ತಾಲೂಕಿನವರು ಬರಬೇಕು, ಎಲ್ಲ ಭಕ್ತಾದಿಗಳು ಬರಬೇಕು. ಎಲ್ಲ ನಿಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಎಲ್ಲ ಗ್ರಾಮಸ್ಥರಲ್ಲಿ ಇಲ್ಲಿ ಬಂದಿರತಕ್ಕಂಥ ಪತ್ರಿಕಾ ಮಾಧ್ಯಮರ ಮಿತ್ರರೊಂದಿಗೆ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.